Hello all, welcome to the concepts of mechanical engineering 1 week 13 contents. So ಇಲ್ಲಿ ತನಕ ನೀವು have learnt about various sessions, 3 sessions ಬಗ್ಗೆ ನೋಡಿದ್ರಿ. ಅದರಲ್ಲಿ ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸಸ್ ಅಂದರೆ ಯಾವ ಥರ ಇರುತ್ತೆ, ಟೈಪ್ಸ್ ಅದರದ್ದು, ಅದೇ ಥರ ಗ್ಯಾಸ್ ವೆಲ್ಡಿಂಗ್ ಫ್ಲೇಮ್ಸ್ ಅಂದರೆ ಏನು, ಗ್ಯಾಸ್ ವೆಲ್ಡಿಂಗ್ ಪೊಸಿಷನ್ಸ್ ಯಾವ್ಯಾವುದಿದೆ, ಆ್ಯಂಡ್ ಸಾಲ್ಡ್ರಿಂಗ್ ಆ್ಯಂಡ್ ಬ್ರೇಸಿಂಗ್ ಪ್ರೋಸೆಸ್ಗೆ ಇರುವಂತಹ ಡಿಫ್ರೆನ್ಸಸ್ ಏನು, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಈ ಎರಡು ಪ್ರೋಸೆಸ್ನ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ಒಂದು ಸೆಷನ್ನಲ್ಲಿ ಪ್ರಾಕ್ಟಿಕಲ್ ಸೆಷನ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ಹೇಳ್ತಾ ಬರ್ತೀನಿ. ಅಂದರೆ ಬಟ್ ಜಾಯಿಂಟ್, ಲ್ಯಾಪ್ ಜಾಯಿಂಟ್ ಅಥವಾ ಪೈಪ್ ಜಾಯಿಂಟ್ ಅಂತ ತೊಗೊಂಡ್ರೆ ಯಾವ ಥರ ಗ್ಯಾಸ್ ವೆಲ್ಡಿಂಗ್ನ ಯಾವ್ಯಾವ ಸೇಫ್ಟಿ ಪ್ರಿಕಾಷನ್ಸ್ ಯೂಸ್ ಮಾಡಿಕೊಂಡು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ದ ಏಮ್ ಈಸ್ ಟು ಸ್ಟಡಿ ಆಕ್ಸಿಅಸಿಟಿಲಿನ್ gas welding process and perform some of the welding joints. So this is your aim, and you need to have this apparatus. You need to have oxygen cylinder with pressure regulator and a hose. ಸೊ ಹೋಸ್ ಅಂತ ಹೇಳಿದ್ರೆ ಪೈಪು, ಯು ನೀಡ್ ಟು ಹ್ಯಾವ್ ಎ ಆಕ್ಸಿಜನ್ ಸಿಲಿಂಡರ್. ಕಾಣಿಸ್ಬೋದು ಇಲ್ಲಿ ಯು ಕ್ಯಾನ್ ಸಿ ಪೈಪ್ ಕಾಣಿಸ್ತಾ ಇದೆಯಲ್ಲ. ಸೊ ದೀಸ್ ಆರ್ ಕಾಲ್ಡ್ ಹೋಸ್. ಬ್ಲ್ಯಾಕ್ ಕಲರ್ ಇದೆ ಇಲ್ಲಿ, ಆ್ಯಂಡ್ ಯು ಕ್ಯಾನ್ ಕರೆಕ್ಟ್ ದಿಸ್ ಆಸ್ ಎ ಬ್ಲ್ಯಾಕ್ ಕಲರ್. ಆ್ಯಂಡ್ ಯು ನೀಡ್ ಟು ಹ್ಯಾವ್ ಅ acetylene cylinder with pressure regulator and hose. So this is acetylene cylinder, and as you can see here, ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗ್ಬೋದು, ಯಾವ ಥರ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಪೋರ್ಟಬಲ್ ಅಂತ ಹೇಳಿದ್ದೆ ನಾನು ಎರಡರ ಬಗ್ಗೆ ಹೇಳಬೇಕಾದ್ರೆ. ಯು ಕ್ಯಾನ್ ಮೂವ್ ಟು ಎನಿವೇರ್. ಯಾವುದೇ ಥರ ಎಲೆಕ್ಟ್ರಿಸಿಟಿ ಬೇಕಾಗದೇ ಇರೋದ್ರಿಂದ ಇಟ್ಸ್ ಎ ಪೋರ್ಟಬಲ್ ಡಿವೈಸ್. ಅಸಿಟಲಿನ್ ಸಿಲಿಂಡರು ಮತ್ತು ಅದಕ್ಕೆ ಬೇಕಾಗಿರುವಂಥ ರೆಗ್ಯುಲೇಟರು ಮತ್ತು ಪೈಪ್ಸ್ಗಳು. ವೆಲ್ಡಿಂಗ್ ಟಾರ್ಚ್ ಬೇಕು. ವೆಲ್ಡಿಂಗ್ ಟಾರ್ಚ್ ಅಂದರೆ ಇದು. ಸೊ ಇಲ್ಲೇ ನಿಮಗೆ ಮಿಕ್ಸಿಂಗ್ ಚೇಂಬರು, ಇಲ್ಲೇ ಮಿಕ್ಸ್ ಆಗುವಂಥದ್ದು, ಎರಡು ಗ್ಯಾಸ್ ಮತ್ತು ಹೀಟ್ ಜನ್ರೇಟ್ ಆಗುವಂಥದ್ದು. ಸೊ ನಾನ್ ರಿಟರ್ನ್ ವಾಲ್ವ್ಸ್ ಅಥವಾ ಫ್ಲ್ಯಾಶ್ ಬ್ಯಾಕ್ ಅರೆಸ್ಟರ್ಸ್ ಬೇಕಾಗುತ್ತೆ. ನಾನ್ ರಿಟರ್ನ್ ವಾಲ್ವ್ ಏನಕ್ಕೆ ಅಂತ ಹೇಳಿದ್ರೆ, ಬಂದಿದ್ದ ಗ್ಯಾಸ್ ವಾಪಸ್ ಹೋಗಬಾರ್ದು, ಯಾಕೆಂದರೆ ಇಟ್ ಇಸ್ ಫ್ಲೇಮಬಲ್ ಆಗಿರ್ತವೆ, ತುಂಬ ಡೆಲಿಕೇಟೆಡ್ ಡಿವೈಸಸ್ಗಳಾಗಿರೋದ್ರಿಂದ ನಾನ್ ರಿಟರ್ನ್ ವಾಲ್ವ್ ಬೇಕಿಲ್ಲಿ. ವೆಲ್ಡಿಂಗ್ ಗಾಗಲ್ಸ್, ವೆಲ್ಡಿಂಗ್ ಶೀಲ್ಡ್ ಬೇಕು. ಲೆದರ್ ಗ್ರೌಸ್, ಏಪ್ರಾನ್, ಸೇಫ್ಟಿ ಶೂಸ್ ನಿಮಗೆಲ್ಲ ಗೊತ್ತಿದೆ ಅದರದ್ದು ಇಂಪಾರ್ಟೆನ್ಸು. ಫಿಲ್ಲರ್ ರಾಡ್ ಬೇಕು, ಮೈಲ್ಡ್ ಸ್ಟೀಲ್ದು. ಫ್ಲಕ್ಸ್ ಕೆಲವೊಂದಕ್ಕೆ ಬೇಕು, ನಾನ್ ಫೆರಸ್ ಮೆಟಲ್ಸ್ಗಳಿಗೆ. ಫೆರಸ್ ಮೆಟಲ್ಸ್ಗೆ ಫ್ಲಕ್ಸ್ ನೆಸೆಸಿಟಿ ಇಲ್ಲ. ಚಿಪ್ಪಿಂಗ್ ಹ್ಯಾಮರ್ ಅಥವಾ ವೈರ್ ಬ್ರಷ್ ಎರಡೂ ಕೂಡ ವೆಲ್ಡಿಂಗ್ ಎಲ್ಲ ಮುಗಿದ ಮೇಲೆ ಏನು ಆಗಿರುವಂತಹ ಕೆಲವೊಂದು ಅನ್ವಾಂಟೆಡ್ ಥಿಂಗ್ಸ್ನ ರಿಮೂವ್ ಮಾಡೋದಕ್ಕೆ ಬೇಕಾಗುತ್ತೆ. ಆ್ಯಂಡ್ ಯು ನೀಡ್ ಟು ಹ್ಯಾವ್ ಎ ವರ್ಕ್ ಪೀಸ್ ಮೆಟೀರಿಯಲ್. ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಹೇಳೋದಾದರೆ, ಸೊ ಥೇರಿ ಬಗ್ಗೆ ಹೇಳೋದಾದರೆ, ಇಲ್ಲಿ ತನಕ ನೀವು ತಿಳ್ಕೊಂಡ್ರಿ ಗ್ಯಾಸ್ ವೆಲ್ಡಿಂಗ್ ಇಸ್ ಎ ಫ್ಯೂಷನ್ ವೆಲ್ಡಿಂಗ್ ಪ್ರೋಸೆಸ್ ದಟ್ ಯೂಸಸ್ ಹೀಟ್ ಪ್ರೊಡ್ಯೂಸ್ ಬೈ ಕಂಬಷನ್ ಆಫ್ ಆಕ್ಸಿಜನ್ ಅಸಿಟಲಿನ್ ಅಂತ. ಸೊ ಇಲ್ಲಿ 3200 ಡಿಗ್ರಿ ಸೆಂಟಿಗ್ರೇಡ್ ತನಕ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಆಕ್ಸಿ ಅಸಿಟಲಿನ್ ಫ್ಲೇಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಎನಿ ಆಫ್ ದೀಸ್ ಫ್ಲೇಮ್ಸ್ ಯು ಕ್ಯಾನ್ ಯೂಸ್. ಆ್ಯಂಡ್ ಬಟ್ ಮೇಕ್ ಶೂರ್ ದಟ್ ಯಾವ ಅಪ್ಲಿಕೇಶನ್ಗೆ ಯಾವ ಒಂದು ಫ್ಲೇಮ್ಸ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ತೀರಿ ಅಂತ ಗೊತ್ತಿರಬೇಕು. ಸೊ ಜಸ್ಟ್ ಟು ರೀಕಾಲ್, ನ್ಯೂಟ್ರಲ್ ಫ್ಲೇಮ್ನ ಬ್ಯಾಲೆನ್ಸ್ಡ್ ಆಕ್ಸಿಜನ್ ಮತ್ತು ಅಸಿಟಲಿನ್ ಕಂಟೆಂಟ್ ಅಂದರೆ 1:1% ಯೂಸ್ ಮಾಡಬೇಕು. ಮ್ಯಾಕ್ಸಿಮಮ್ ಇದೇ ವೆಲ್ಡಿಂಗ್ನ ಯೂಸ್ ಮಾಡೋದು ನಾವು. ಸೊ ಆಕ್ಸಿಜನ್ ಜಾಸ್ತಿ ಬೇಕು ಅಂತ ಹೇಳಿದಾಗ ಆಕ್ಸಿಡೈಸಿಂಗ್ ಫ್ಲೇಮು ಬ್ರಾಸ್ ಮತ್ತು ಬ್ರಾಂಜನ್ನು ವೆಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಸಿಟಲಿನ್ ಜಾಸ್ತಿ ಇಟ್ಕೊಂಡ್ರೆ ನಾನ್ ಫೆರಸ್ ಮೆಟಲ್ಸ್ನ ವೆಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಫಿಲ್ಲರ್ ಮೆಟೀರಿಯಲ್ಸ್ ನಿಮ್ಗೆ ಯಾವ ಥರ ಜಾಯಿಂಟು ಮತ್ತು ಎಷ್ಟು ಥಿಕ್ನೆಸ್ ವರ್ಕ್ ಪೀಸ್ ಯೂಸ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಯು ಕ್ಯಾನ್ ಯೂಸ್. Coming to the safety precautions, one of the important aspect in any of the welding process, always wear PPE, personal protective equipments like goggles, gloves, apron and safety shoes. ಆ ಪೈಪ್ಗಳು, ರೆಗ್ಯುಲೇಟರ್ಸ್ಗಳು ಮತ್ತು ಟಾರ್ಚು ಎಲ್ಲೂ ಲೀಕ್ ಆಗದೆ ಇರೋ ಥರ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಸೊ ಇದಕ್ಕೆ ಏನು ಕಲರ್ ಪೈಪ್ಗಳು ಡಿಫ್ರೆಂಟ್ ಸಿಲಿಂಡರಿಂದ ಹೋಗುವಂಥದ್ದು. ಸೊ ಬ್ಲೂ ಕಲರ್ ಯೂಶ್ವಲಿ ಆಕ್ಸಿಜನ್ ಕೊಡ್ತಾರೆ, ರೆಡ್ ಕಲರ್ ಅಸಿಟಲಿನ್ ಕೊಡ್ತಾರೆ. ಸೊ ನಮ್ಮ ಹತ್ರ ಇದ್ದ ಡಯಾಗ್ರಾಮಲ್ಲಿ ಬ್ಲ್ಯಾಕ್ ಕಲರ್ ಇತ್ತು ಅಷ್ಟೇ. ಸೊ ಡು ನಾಟ್ ಯೂಸ್ ಆಯಿಲ್ ಆರ್ ಗ್ರೀಸ್ ಆನ್ ಆಕ್ಸಿಜನ್ ಫಿಟ್ಟಿಂಗ್ಸ್. ಸೊ ಯಾಕೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಏನಾದ್ರು ಹೋಸ್ನ ಟೈಟ್ ಮಾಡುವಾಗ ಆಯಿಲ್ ಅಥವಾ ಗ್ರೀಸ್ನ ಏನಾದರೂ ಹಾಕಿದ್ರೆ ಫೈರ್ ಆಗುವಂಥ ಚಾನ್ಸಸ್ ಇರುತ್ತೆ, ಅದನ್ನು ಯೂಸ್ ಮಾಡಬೇಡಿ. ಸೊ ಫಸ್ಟು ಅಸಿಟಲಿನ್ ವಾಲ್ವ್ನ ಓಪನ್ ಮಾಡಿ ಸ್ಪಾರ್ಕ್ ಲೈಟರಿಂದ ಅದನ್ನು ಹತ್ತಿಸ್ಕೋಬೇಕು. ಆಮೇಲೆ ಆಕ್ಸಿಜನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಬೆಂಕಿಪೊಟ್ಟಣ ಆಗಿರ್ಬೋದು, ಸಿಗರೇಟ್ ಲೈಟರ್ಸ್ಗಳಾಗಿರ್ಬೋದು, ಅದನ್ನ ಯಾವುದನ್ನು ಯೂಸ್ ಮಾಡೋಂಗಿಲ್ಲ. ಯು ನೀಡ್ ಟು ಹ್ಯಾವ್ ಅ ಇಗ್ನೈಟರ್. ಏನು ನಾವು ಗ್ಯಾಸ್ ಸಿಲಿಂಡ್ರಲ್ಲಿ ಸ್ಟವ್ ಹಚ್ಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಮನೆಗಳಲ್ಲಿ, ಆ ಥರ ಸ್ಪಾರ್ಕ್ ಲೈಟರ್ನ ಯೂಸ್ ಮಾಡಬೇಕಾಗುತ್ತೆ. ಸಿಲಿಂಡರ್ಸ್ ಯಾವಾಗಲೂ ಸ್ಟ್ರೈಟ್ ಆಗಬೇಕಾಗುತ್ತೆ. ಡೋಂಟ್ ಲೀನ್ ಟು ದ ಫ್ಲೋರ್, ಅದನ್ನು ಕೆಳಗಡೆ ಮಲಗಿಸ್ಬೇಡಿ. ಇಟ್ ಶುಡ್ ಬಿ ಸ್ಟ್ರೈಟ್. ಸೊ ಯಾವುದೇ ಫ್ಲೇಮಬಲ್ ಮೆಟೀರಿಯಲ್ಸ್ ಹತ್ತಿರ ಅದು ಇಟ್ಕೋಬಾರ್ದು ಸಿಲಿಂಡರ್ಸ್ನ. ಮತ್ತು ಸಿಲಿಂಡರ್ ವಾಲ್ವ್ಸ್ನ ಎಲ್ಲ ವೆಲ್ಡಿಂಗ್ ಮುಗಿದ ಮೇಲೆ ನೀಟಾಗಿ ಕ್ಲೋಸ್ ಮಾಡಬೇಕು. ದೀಸ್ ಆರ್ ದ ಸೇಫ್ಟಿ ಪ್ರಿಕಾಷನ್ಸ್ ಯು ಮಸ್ಟ್ perform before conducting the gas welding process. So the first
ಜಾಯಿಂಟ್ ಇಸ್ ಸ್ಕ್ವೇರ್ ಬಟ್ ಜಾಯಿಂಟ್. ನಾನು ಆಲ್ರೆಡಿ ಹೇಳಿದ್ದೀನಿ ಗ್ಯಾಸ್ ವೆಲ್ಡಿಂಗ್ ಇಸ್ ನಾಟ್ ಸೂಟಬಲ್ ಫಾರ್ ಥಿಕ್ ಮೆಟೀರಿಯಲ್. ಹಾಗಾಗಿ 2 mm ಥಿಕ್ ಇರುವಂಥ ಮೈಲ್ಡ್ ಸ್ಟೀಲ್ ಪ್ಲೇಟ್ನ ತೊಗೊಂಡು 1F ಪೊಸಿಷನ್ ಅಥವಾ 2F ಪೊಸಿಷನಲ್ಲಿ ನೀವು ಬಟ್ ಜಾಯಿಂಟ್ನ ಮಾಡ್ಬೋದು. ಆ್ಯಂಡ್ ಯು ನೀಡ್ ಟು ಹ್ಯಾವ್ ಅ ಟೂಲ್ಸ್ ಆ್ಯಂಡ್ ಅಕ್ಸೆಸರೀಸ್ ಲೈಕ್ ದಿಸ್ ಆಕ್ಸಿಜನ್ ಅಸಿಟೈಲಿನ್ ಸಿಲಿಂಡರ್ ಆಗಿರ್ಬೋದು, ಪ್ರೆಷರ್ ರೆಗ್ಯುಲೇಟರ್ಸು, ಸ್ಪಾರ್ಕ್ ಲೈಟರ್ಸು, ಗ್ಲೋವ್ಸು, ಸೊ ಗಾಗಲ್ಸು, ಸ್ಪ್ಯಾನರ್ಸು ಆ್ಯಂಡ್ ಪೈಪ್ಸ್. ಯಾವ್ಯಾವ ಆಪ್ರೇಷನ್ಸ್ನ ನೀವು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ, ಇನಿಷಿಯಲಿ ಯು ನೀಡ್ ಟು ಹ್ಯಾವ್ ಎ ಮಾರ್ಕಿಂಗ್, ಕಟ್ಟಿಂಗ್, ನೆಕ್ಸ್ಟ್ ಎಡ್ಜ್ ಪ್ರಿಪ್ರೇಷನ್ ಮಾಡ್ಕೋಬೇಕು, ಟ್ರೈ ಸ್ಕೋರಲ್ಲಿ ಲೆವೆಲಿಂಗ್ ಮಾಡಿಕೊಂಡು ಆಫ್ಟರ್ ದಟ್ ಯು ಪರ್ಫಾರ್ಮ್ ದ ವೆಲ್ಡಿಂಗ್ ಆ್ಯಂಡ್ ದೆನ್ ಲೇಟರ್ ಕೂಲಿಂಗ್ ಆ್ಯಂಡ್ ಫೈನಲಿ ಕ್ಲೀನಿಂಗ್. ಪ್ರೊಸೀಜರ್ ಈಗ ತಾನೇ ಹೇಳ್ದಂಗೆ ಪ್ರೈಮರಿ ಚೆಕಪ್ ಮಾಡ್ಕೋಬೇಕು. ಏನು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಹೇಳಿದೆ ಅಷ್ಟನ್ನು ಕೂಡ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ಸು. ಸೊ ಇದಾದಮೇಲೆ ಪ್ರೈಮರಿ ಚೆಕಪ್ ಆದಮೇಲೆ ಆ ಟಾರ್ಚನ್ನು ಲೈಟಿಂಗ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬೇಕು. ಆಕ್ಸಿಜನ್ ಮತ್ತು ಅಸಿಟಲಿನ್ನ ಎಷ್ಟು ಪ್ರಮಾಣದಲ್ಲಿ ಹಾಕ್ತಿದ್ದೀರಾ ಅಂತ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಯು ನೀಡ್ ಟು ಪರ್ಫಾರ್ಮ್ ದ ವೆಲ್ಡಿಂಗ್ processes. So once you complete the welding processes, ಟಾರ್ಚನ್ನು ಶಟ್ ಡೌನ್ ಮಾಡಿ ಆಕ್ಸಿಜನ್ ಟಾರ್ಚ್ ವಾಲ್ವು ಮತ್ತು ಫ್ಯೂಯಲ್ ಗ್ಯಾಸ್ ಟಾರ್ಚ್ ವಾಲ್ವ್ನ ಕ್ಲೋಸ್ ಮಾಡಿ ದೆನ್ ಏನು ನಿಮ್ಗೆ ಬೇಕಾಗಿರುವಂಥ ಜಾಯಿಂಟ್ ರೆಡಿ ಇರುತ್ತೆ. ಸೊ ಸ್ಕ್ವೇರ್ ಬಟ್ ಜಾಯಿಂಟ್ ಇನ್ ಫ್ಲಾಟ್ ಪೊಸಿಷನ್ ಆ್ಯಂಡ್ ಸ್ಕ್ವೇರ್ ಬಟ್ ಜಾಯಿಂಟ್ ಇನ್ ಆರಿಜೆಂಟಲ್ ಪೊಸಿಷನ್, 2F ಪೊಸಿಷನ್ ಆ್ಯಂಡ್ 1F ಪೊಸಿಷನಲ್ಲಿ. ಸೊ ಸಿಮಿಲರ್ಲಿ ಯು ಕ್ಯಾನ್ ಡೂ ದ ಲ್ಯಾಪ್ ಜಾಯಿಂಟ್ ಇನ್ 1F ಆ್ಯಂಡ್ 2F ಪೊಸಿಷನ್. ಪೈಪ್ ಜಾಯಿಂಟ್ ಇನ್ 1G ಪೊಸಿಷನ್ ಎರಡನ್ನೂ ಕೂಡ ನೀವು ಪರ್ಫಾರ್ಮ್ ಮಾಡ್ಬೋದು. ಸೊ ಇಲ್ಲಿ ಕರೆಕ್ಟಾಗಿ ನೀವು ತಿಳ್ಕೊಬೇಕಾಗಿರೋದಿಷ್ಟೇ, ಸೇಫ್ಟಿ ಪ್ರಿಕಾಷನ್ಸು ಮತ್ತು ಯಾವ ಥರ ವೆಲ್ಡಿಂಗ್ ಟಾರ್ಚನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು, ಈ ಎರಡು ಫ್ಯಾಕ್ಟರ್ಸ್ನ ಸರಿಯಾಗಿ ತಿಳ್ಕೊಂಡ್ರೆ ಯು ಕ್ಯಾನ್ ಏಬಲ್ ಟು ಈಸಿಲಿ ಪರ್ಫಾರ್ಮ್ ಗ್ಯಾಸ್ ವೆಲ್ಡಿಂಗ್. ಆರ್ಕ್ ವೆಲ್ಡಿಂಗಿಂತ ಸಿಂಪಲ್ ಆಗಿ ಮಾಡ್ಬೋದು ಇದನ್ನು. ಸೊ ದಿಸ್ ಇಸ್ ಫಾರ್ ದ ಟೀಚರ್ಸ್ ಹು ಸ್ಟಡಿ ದಿಸ್ ಗ್ಯಾಸ್ ವೆಲ್ಡಿಂಗ್ ಪ್ರೊಸೆಸಸ್. ಯು ಕ್ಯಾನ್ ಅವಾರ್ಡ್ ಮಾರ್ಕ್ಸ್ ಫಾರ್ ಸೇಫ್ಟಿ ಆ್ಯಂಡ್ PPE ಕಂಪ್ಲಯನ್ಸ್. ಸೊ ಇದ್ರ ಬಗ್ಗೆ ನೀವು ಸರಿಯಾಗಿ ಸೇಫ್ಟಿ ತೊಗೊಂಡಿದ್ದಾರಾ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ನ ಸರಿಯಾಗಿ ಕಂಪ್ಲೈ ಮಾಡಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಯು ಕ್ಯಾನ್ ಅವಾರ್ಡ್ ದ ಮಾರ್ಕ್ಸ್. ಎಕ್ಸ್ಪೆರಿಮೆಂಟಲ್ ಸೆಟಪ್ ಮತ್ತು ಯಾವ ಥರ ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಯು ಕ್ಯಾನ್ ಅವಾರ್ಡ್ ದ ಮಾರ್ಕ್ಸ್. ವೆಲ್ಡಿಂಗ್ ಟೆಕ್ನಿಕ್ ಮತ್ತು ಗ್ಯಾಸ್ನ ಕಂಟ್ರೋಲ್ ಮಾಡಿರೋದ್ರ ಮೇಲೆ ಯು ಕ್ಯಾನ್ ಅವಾರ್ಡ್ ದ ಮಾರ್ಕ್ಸ್. ಯಾವ ಥರ ಬಂದಿದೆ ವೆಲ್ಡಿಂಗ್ ಜಾಯಿಂಟು ಕ್ವಾಲಿಟಿ ಅನ್ನೋದ್ರ ಮೇಲೆ ಮಾರ್ಕ್ಸ್ ಕೊಡ್ಬೋದು. ಮತ್ತು ಕ್ಲೀನ್ಲಿನೆಸ್ ಅಥವಾ ಪೋಸ್ಟ್ ವೆಲ್ಡಿಂಗ್ ಫಿನಿಶಿಂಗ್ನ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದ್ರ ಮೇಲೆ ನೀವು ಮಾರ್ಕ್ಸ್ ಕೊಟ್ಟು ಯು ಕ್ಯಾನ್ ಗಿವ್ ಅ ಆವ್ರೇಜ್. ದಿಸ್ ಈಸ್ ಓನ್ಲಿ ಫಾರ್ ರೆಫರೆನ್ಸ್. ಸೊ ಐ ಥಿಂಕ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಗಿವ್ ಮಿ ಅ ಕಮೆಂಟ್. ಥ್ಯಾಂಕ್ ಯು.